ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನೀವು ನೋಡ್ತಾ ಇದ್ದೀರಾ KTTV ಕನ್ನಡ. ನಾನು ಪ್ರವೀಣ್ ಹಟ್ಪ. ವೀಕ್ಷಕ ಪ್ರಭುಗಳೇ, ಇವತ್ತು ಸ್ವಾಮೀಜಿಯ ಸೋಗಿನಲ್ಲಿ ಅನೇಕ ಜನ ನಮ್ಮನ್ನೆಲ್ಲ ವ್ಯಾಮರಿಸ್ತಾರೆ. ಸೊ ನಾವು ಸಹ ನಂಬಿಡ್ತೀವಿ ಇವರು ಸ್ವಾಮಿ ಒಂದು ಖಾವಿಯನ್ನು ಹಾಕ್ಕೊಂಡಿದ್ದಾರೆ ಅಥವಾ ಬೇರೆ ಬೇರೆ ಔಷಧಿ ಗಿಡಮೂಲಿಕೆ ಇಟ್ಕೊಂಡಿದ್ದಾರೆ, ನಮಗೆ ಏನೋ ಒಂಥರ ಚಿಕಿತ್ಸೆಯನ್ನು ಕೊಡ್ತಾರೆ ಅಥವಾ ಏನೋ ಒಂದು ಇವರು ಹಿಮಾಲಯದಲ್ಲಿ ಹೋಗಿ ತಪಸ್ ಮಾಡ್ಕೊಂಡು ಬಂದುಬಿಟ್ಟವ್ರೆ ಅಂತ ಹೇಳಿ ನಾವು ನಂಬ್ಕೊಂಡು ಬಿಡ್ತೀವಿ. ಆದರೆ ಇವರ ಅಸಲಿಯತ್ತು ಬೇರೆನೇ ಇರುತ್ತೆ. ಹಾಗಾದರೆ ಈ ಒಬ್ಬ ಸ್ವಾಮೀಜಿ ಏನಿದ್ದಾನಲ್ಲ, ಈತ ಸ್ವಯಂ ಘೋಷಿತ ಸ್ವಾಮೀಜಿ. ಬೆಳಗಾವಿ ಡಿಸ್ಟಿಕ್ಕಲ್ಲಿ ರಾಯಭಾಗ್ ತಾಲೂಕೇನು ಬರುತ್ತೆ, ಆ ರಾಯಭಾಗ್ ತಾಲೂಕಿನಲ್ಲಿ ಒಂದು ಗ್ರಾಮ ಮೇಕಳಿ ಅಂತಕ್ಕಂತಹ ಒಂದು ಗ್ರಾಮ. ಸೊ ಆ ಗ್ರಾಮದಲ್ಲಿ ಈತ ಒಂದು ಮಠವನ್ನು ಕಟ್ಕೊಂಡಿರ್ತಾನೆ. ತಾನು ಸ್ವಾಮೀಜಿ ಬೇರೆ ಬೇರೆ ರೋಗಗಳಿಗೆ ಔಷಧಿಯನ್ನು ಕೊಡ್ತೀನಿ, ನನ್ನಲ್ಲಿ ಅನೇಕ ಗಿಡಮೂಲಿಕೆ ಇದಾವೆ ಅಂತ ಹೇಳ್ತಾನಂತೆ. ಅದನ್ನು ನಂಬ್ಕೊಂಡು ಅಲ್ಲಿರ್ತಕ್ಕಂತಹ ಜನ, ಸುತ್ತಮುತ್ತಲಿನ ಜನ ಈತನ ಮಠಕ್ಕೆ ಭೇಟಿಯನ್ನು ಕೊಡ್ತಿರ್ತಾರೆ. ತಮ್ಮ ಮಕ್ಕಳಿಗೆ ಮರಿಗಳಿಗೆ ಏನಾದರೂ ನೋವಾಗಿದ್ದರೆ ಇವ್ರ ಕಡೆ ಹೋಗ್ತಾರೆ, ಸಾಂತ್ವನ ಕೇಳ್ತಾರೆ. ಹಾಗೆ ಬೇರೆ ಬೇರೆ ಚಟುವಟಿಕೆಗಳನ್ನ ಈ ಸ್ವಾಮೀಜಿ ಮಾಡ್ತಾ ಇದ್ದ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ಒಂದು ಪ್ರಕರಣ ಅಂದರೆ ಒಂದು ಆರೋಪ ಈ ಸ್ವಾಮೀಜಿಯ ಮೇಲೆ ಕೇಳಿ ಬಂದಿದೆ. ಸೊ ಏನು ಪ್ರಕರಣ ಅಂತಂದರೆ, ಒಬ್ಬ ಯುವತಿ, ಅದರಲ್ಲೂ 18 ವರ್ಷದ ಒಳಗಿನ ಅಪ್ರಾಪ್ತೆಯನ್ನು ಈತ ಕಿಡ್ನಾಪ್ ಮಾಡಿ ಬೇರೆ ಬೇರೆ ಉದ್ದೇಶಗಳಿಗೆ ಬಳಸಿಕೊಂಡಿದ್ದಾನೆ ಅಂತ ಹೇಳಿ. ಬೇರೆ ಉದ್ದೇಶ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಯಾವ ಉದ್ದೇಶ ಅಂತ ಹೇಳಿ. ಸೊ ಅದನ್ನು ಬೇರೆ ನಾನು ಈ ಚಾನಲಲ್ಲಿ ಹೇಳೋದು ಉಪಯೋಗ ಇಲ್ಲ ಅಂತ ಅನಿಸುತ್ತೆ. ಯಾಕಂತಂದರೆ ಅದರ ಆ ಪದವನ್ನು ನಾನು ಕೇಳಿ 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 ಸಾಕಾಗಿ ಬಿಟ್ಟಿದೆ. ಎಲ್ಲಿ ಹೋದರೂ ಅದೇ ಶಬ್ದ, ದಿನಪ್ರತಿ ಆದರೂ ಅದೇ ಶಬ್ದ. ಆದರೆ ಈ ಆರೋಪಿಗಳಿಗೆ ಶಿಕ್ಷೆ ಯಾವತ್ತು ಅನ್ನುವಂತಹ ಒಂದಿಷ್ಟು ಗೋಜಿಗೆ ನಾವು ಹೋಗಬೇಕು, ಆದರೆ ಹೋಗ್ತಾ ಇಲ್ಲ. ಅದು ನಮ್ಮ ವಿಪರ್ಯಾಸ. ಓಕೆ, ಏನು ಸ್ಟೋರಿ ಅಂತಕ್ಕಂಥದ್ದನ್ನು ನೋಡ್ಕೊಂಬಿಡೋಣ. ಒಂದಿಷ್ಟು ಮೇನ್ ಪಾಯಿಂಟ್ಸನ್ನು ನಾನು ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೇಳಿದ್ರೆ ನಿಜಕ್ಕೂ ಬೆಚ್ಚಿ ಬೀಳುತ್ತೆ. ಈ ಒಬ್ಬ ಸ್ವಾಮೀಜಿ ನೀವು ನಿಜವಾಗ್ಲೂ ಸ್ವಾಮೀಜಿನ ಅಥವಾ ಇನ್ನೊಂದ ಅಂತ ಹೇಳಿ. ಈತ ಏನು ಮಾಡ್ತಾನೆ ಅಂತಂದರೆ, 15ನೇ ತಾರೀಕು ಬಾಗಲಕೋಟೆ ಲಾಡ್ಜಲ್ಲಿ ಇರ್ತಾನಂತೆ. ತದನಂತರ 16ನೇ ತಾರೀಕು ಮುಂದೆ ಏನು ಹೆಣ್ಮಕ್ಳಿದ್ದಾಳಲ್ಲ ಅವಳನ್ನ ಮಹಾಲಿಂಗಪುರ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಹೋಗ್ತಾನಂತೆ. ಹಾಗಾದರೆ ಈ 15ನೇ ತಾರೀಕು ಬಾಗಲಕೋಟೆ ಲಾಡ್ಜಲ್ಲಿದ್ದಾರಲ್ಲ, ಅದಕ್ಕಿಂತ ಮುಂಚೆ ಎಲ್ಲಿದ್ದರು ಈ ಸ್ವಾಮೀಜಿ? ರಾಯಚೂರಲ್ಲಿದ್ದರು. ಸೊ ಇವರು ಏನು ಮಾಡ್ತಾರೆ ಅಂತಂದರೆ, ರಾಯಚೂರಿಗೆ 13 ಮತ್ತು 14ನೇ ತಾರೀಕಿಗೆ ಹೋಗ್ತಾರೆ. ಅವಾಗ ರಾಯಚೂರು ಅಂದರೆ ಈ ಹೆಣ್ಣು ಮಗಳನ್ನು ಕಿಡ್ನಾಪ್ ಮಾಡಿಕೊಂಡು, ಯಾವ ರೀತಿ ಕಿಡ್ನಾಪ್ ಅಂದರೆ ಅದೊಂದು ರೋಚಕರಿ. ಯಾಕಂತಂದರೆ ಆ ಒಂದು ಹೆಣ್ಮಗು ಮನೆಗೆ ಹೋಗ್ತಾ ಇರುತ್ತೆ. ಮನೆಗೆ ಹೋಗುವಾಗ ನಾನು ನಿಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಬಾ ಅಮ್ಮ ಅಂತ ಹೇಳಿ ಈ ಹೆಣ್ಣು ಮಗನ ಹತ್ತಿಸ್ಕೊಂಡ್ಬಿಡ್ತಾನೆ. ಆನಂತರ ಈ ಬೇರೆ ಬೇರೆ ನಗರಗಳಿಗೆ ಸುತ್ತಾಡಿಕೊಂಡು ಕೊನೆಗೆ ರಾಯಚೂರಿಗೆ ಹೋಗ್ತಾನೆ. ರಾಯಚೂರಲ್ಲೇ 13, 14ನೇ ತಾರೀಕು ಇರ್ತಾರಂತೆ. ತದನಂತರ 15ನೇ ತಾರೀಕು ಬಾಗಲಕೋಟೆಗೆ ಬರ್ತಾರೆ. ಸೊ ಬಾಗಲಕೋಟೆಲಿ ಒಂದು ದಿನ ಇರ್ತಾರಂತೆ. ಅದು ಮೇ ಬಿ ಲಾಡ್ಜ್ ಇರುವಂಥದ್ದು ನವನಗರ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಇದು. ಯಾಕೆಂತಂದರೆ ಆ ಒಂದು ಕಂಪ್ಲೇಂಟ್ ಕಾಪಿನ ನಾನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ದೆ. ಸೊ ಅಲ್ಲಿ ಒಂದು ಹೆಸರು ಕಾಣ್ತು, ಆ ಒಂದು ಇದ್ರ ಮೇಲೆ ಅನುಮಾನದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಆದರೆ ಅಕ್ಯುರೇಟಾಗಿ ಇಂಥದ್ದೇ ಲಾಡ್ಜ್ ಅಂತ ನಾನು ಹೇಳಾರೆ, ಯಾಕೆಂತಂದರೆ ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ನವನಗರದಲ್ಲಿ ಇರ್ತಾರೆ ಅನ್ನುವಂತಹ ಒಂದು ಮಾಹಿತಿ. ತದನಂತರ ಏನಾಗುತ್ತೆ, 16ನೇ ತಾರೀಕಿಗೆ ನಿಮಗೆ ಆಗಲೇ ಹೇಳಿದಾಗೆ ಮಹಾಲಿಂಗಪುರ ಬಸ್ ಸ್ಟ್ಯಾಂಡ್ನಲ್ಲಿ ಈ ಒಂದು ಮಗುವನ್ನು ಬಿಟ್ಟು ಹೋಗ್ತಾರೆ. ಯಾಕಂದರೆ ಆ ಮಗು ಪರಿಪರಿಯಾಗಿ ಬಿಟ್ಕೊಳ್ಳುತ್ತಂತೆ, ನನ್ನ ಮನೆಗೆ ಬಿಡಿ, ನಮ್ಮ ತಂದೆ ತಾಯಿ ಹತ್ರ ಬಿಡಿ ಅಂತ ಹೇಳಿ. ಇಷ್ಟೆಲ್ಲ ಆ ಮಗು ಈ ರೀತಿ ಕೃತ್ಯಗಳನ್ನು ಮಾಡಿಸ್ಕೊಂಡು ಅಥವಾ ಈ ರೀತಿ ಕೃತ್ಯವನ್ನು ಒಳಗಾಗಿ ಏನು ಹೇಳುತ್ತೆ ಆ ಮಗು ಅಂತಂದರೆ, ನನ್ನ ತಂದೆ ಹತ್ರ ಬಿಟ್ಟು ಬಿಡಿ ಅಂದರೆ ಪ್ರಾಣ ಭಯ ಹಾಕಿರ್ತಾರೆ ಸ್ವಾಮೀಜಿ ಆ ಮಗುವಿಗೆ. ನಿನ್ನನ್ನು ನಾನು ಏನೇನು ಇನ್ನೊಂದನ್ನು ಮಾಡಿಸ್ಬಿಡ್ತೀನಿ, ಅಥವಾ ನಿಮ್ಮ ತಂದೆ ತಾಯಿ ಮೇಲೆ ಈ ರೀತಿ ಒಂದಿಷ್ಟು ಬೇರೆ ಬೇರೆ ಹಲ್ಲೇನೋ ಅಥವಾ ಮತ್ತೊಂದು ಮಾಡಿಸ್ಬಿಡ್ತೀನಿ ಅಂತ ಹೇಳಿ ಒಂದಿಷ್ಟು ಪ್ರಾಣ ಭಯವನ್ನು ಹಾಕಿರ್ತಾನೆ. ಹೀಗಾಗಿ ಆ ಮಗು ಹೆದರಿಕೊಂಡು, ಸುಮಾರು 17 ವರ್ಷ ಇರ್ಬೋದು ಅನಿಸುತ್ತೆ ಆ ಮಗುವಿಗೆ. ಅಷ್ಟು ಸಣ್ಣ ವಯಸ್ಸಿನ ಮಗು, ಇನ್ನು ಲೋಕಜ್ಞಾನವೂ ಸಹ ಸರಿಯಾಗಿರುವುದಿಲ್ಲ. ಸೊ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಸರಿ, ಯಾರು ಸರಿ ಆಗಿಲ್ಲ ಅನ್ನುವಂತಹ ಮಾಹಿತಿ ಸಹ ಇರೋದಿಲ್ಲ. ಹೀಗಾಗಿ ಆ ಒಂದು ಮಗು ಏನಿರುತ್ತೆ ಸ್ವಾಮೀಜಿ ಹೇಳಿದ ಹಾಗೆ ಕೇಳ್ಕೊಂಡು ಬಿಡುತ್ತೆ. ಸೊ ಹೀಗಾಗಿ ಮಹಾಲಿಂಗಪುರ ಬಸ್ ಸ್ಟ್ಯಾಂಡ್ಗೆ ಆ ಮಗುವನ್ನು ಇಳಿಸಿ ಹೋಗಿಬಿಡ್ತಾರೆ. ತದನಂತರ ಅಲ್ಲಿನೇ ಆ ಮಗು ಹೇಳ್ಕೊಂಡಿರುತ್ತೆ. ಆ ಒಂದು ಕಂಪ್ಲೇಂಟ್ ಕಾಪಿಯಲ್ಲಿ ಉಲ್ಲೇಖ ಇರುವಂಥದ್ದು ಏನಂತಂದರೆ, ಅಲ್ಲಿ ಅವರ ಚಿಕ್ಕಪ್ಪ ಮತ್ತು ಅವ್ರ ತಂದೆನೋ ಕಾಣ್ತಾರಂತೆ. ಸೊ ಅವಾಗ ತನ್ನ ಒಂದು ಬೇರೆ ಬೇರೆ ಒಂದಿಷ್ಟು ಮಾಹಿತಿಗಳನ್ನು ಹೇಳುತ್ತೆ, ಆದರೆ ಪರಿಪೂರ್ಣವಾಗಿ ಮಾಹಿತಿಯನ್ನು ಕೊಡೋದಿಲ್ಲ. ತದನಂತರ ಮನೆಗೆ ಹೋಗ್ತಾರೆ.
ಸುಮಾರು 1 ವಾರ ನಂತರ ತಂದೆಗೆ ವಿಷಯವನ್ನು ಹೇಳುತ್ತೆ. ಸೊ ಹಿಂಗಾಗಿದೆ ಅಂತ ಹೇಳಿ. ಸೊ ಈ ಒಂದು ಸ್ವಾಮೀಜಿಗೆ ಮತ್ತು ಈ ಒಂದು ಅಪ್ರಾಪ್ತೆ ಏನಿದ್ದಾರೆ ಇವರಿಗೆ ಯಾವ ರೀತಿ ಒಂದಿಷ್ಟು ಪರಿಚಯ ಅಂತಂದರೆ, ಈ ತಂದೆ ಏನಿದ್ದಾರಲ್ಲ ಇವ್ರ ತಂದೆ ಈ ಮಗುವಿಗೆ ಒಂದಿಷ್ಟು ಸಮಸ್ಯೆಗಳಿರ್ತವಂತೆ, ಒಂದು ಆರೋಗ್ಯದ ಸಮಸ್ಯೆಗಳು, ಅವ್ರ ತಂದೆಗೂ ಸ್ವಲ್ಪ ಸಮಸ್ಯೆಗಳಿರ್ತವೆ. ಸೊ ಹೀಗಾಗಿ ಆ ಒಬ್ಬ ಸ್ವಾಮೀಜಿಯ ಹತ್ರ ಈ ಮಗುವನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ಆವಾಗವಾಗ. ಹೀಗಾಗಿ ಒಂದಿಷ್ಟು ಸಲುಗೆ ಅನ್ನೋದಕ್ಕಿಂತ ಒಂದಿಷ್ಟು ಪರಿಚಯ ಇರುತ್ತೆ. ಸೊ ಆ ಪರಿಚಯದ ಆಧಾರದ ಮೇಲೆ ಈ ಮಗುವನ್ನು ನಿಮ್ಮ ಮನೆಗೆ ಬಿಡ್ತೀನಿ ಬಾಮ ಅಂತ ಹೇಳಿ ಕರ್ಕೊಂಡು ಬಂದಿದ್ರು. ಹೀಗಾಗಿ ಒಬ್ಬ ಸ್ವಾಮೀಜಿ, ಅದರಲ್ಲೂ ಪರಿಚಯ ಇರತಕ್ಕಂತಹ ಸ್ವಾಮೀಜಿ, ಅದರ ತಂದೆಗೆ ಪರಿಚಯ ಇರತಕ್ಕಂಥ ಸ್ವಾಮೀಜಿ ಕರೆದ್ರಲ್ಲ ಅನ್ನುವಂತಹ ದೃಷ್ಟಿಯಿಂದ ಆ ಒಬ್ಬ ಯುವತಿ ಅಥವಾ ಆ ಒಂದು ಅಪ್ರಾಪ್ತೆ ಇವರ ಕಾರಣ ಇತ್ತು. ತದನಂತರ ಆತ ಈ ರೀತಿ ಮಗುವನ್ನ ಅಥವಾ ಮಹಿಳೆಯನ್ನ ಅಥವಾ ಅಪ್ರಾಪ್ತೆಯನ್ನ ಮಿಸ್ಯೂಸ್ ಮಾಡ್ಕೊಂಡಿರೋದು. ತದನಂತರ ಏನಾಗತ್ತೆ ಅಂತಂದರೆ, ಈ ಅಪ್ರಾಪ್ತೆಯ ತಂದೆ ಅಥವಾ ಅವರ ಪೋಷಕರೇನಿದ್ದಾರಲ್ಲ ಅವರು ಒಂದು ಕೇಸನ್ನು ದಾಖಲೆ ಮಾಡ್ತಾರೆ. ಸೊ ಇಲ್ಲಂದರೆ ನವನಗರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸನ್ನು ದಾಖಲೆ ಮಾಡ್ತಾರೆ. ಸೊ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಒಂದು ಕೇಸ್ ದಾಖಲಾಗತ್ತೆ. ಆದರೆ ಈ ಒಂದು ಕೇಸ್ ಏನಿರುತ್ತಲ್ಲ ಇದು ವರ್ಗಾವಣೆ ಆಗುತ್ತೆ. ಯಾಕಂತಂದರೆ ಇದು ಇವರು ವಾಸ ಮಾಡೋದು ಈ ರಾಯಭಾಗದ ಕಡೆ ಆದ್ರಿಂದ ಸೊ ಅಲ್ಲಿಗೆ ಈ ಒಂದು ಕೇಸ್ ವರ್ಗಾವಣೆ ಆಗುತ್ತೆ. ಸೊ ತದನಂತರ ಇನ್ವೆಸ್ಟಿಗೇಷನ್ ಜಾರಿಯಾಗುವಂಥದ್ದು ಅಥವಾ ಇನ್ವೆಸ್ಟಿಗೇಷನ್ ಶುರುವಾಗುವಂಥದ್ದು. ಆ ಒಂದು ಕೇಸನ್ನು ಹಿಡಿದುಕೊಂಡು ಪೊಲೀಸರು ಪೂರ್ತಿಯಾಗಿ ತನಿಖೆಯನ್ನು ಮಾಡ್ತಾರೆ. ಬೆಳಗಾವಿ ಪೊಲೀಸ್ ತನಿಖೆಯನ್ನು ಆರಂಭ ಮಾಡಿ ತದನಂತರ ಆರೋಪಿಯನ್ನು ಅರೆಸ್ಟ್ ಮಾಡ್ತಾರೆ. ಹಾಗೆ ಆರೋಪಿ ಈ ಒಂದು ಕೃತ್ಯ ಏನಿದೆಯಲ್ಲ ಇದನ್ನು ಒಪ್ಕೊಳ್ತಾನೆ. ಸೊ ಈ ಒಂದು ಕೃತ್ಯ ನಾನೇ ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊಳ್ತಾನೆ. ಹಾಗೆ ಈ ಒಂದು ಮಠ ಏನಿದೆಯಲ್ಲ ಆ ಮಠದ ಮೇಲೆ ಅನೇಕ ಆರೋಪಗಳು ಈ ಹಿಂದೆ ಕೇಳಿಬಂದಿತ್ತು. 2001ರಲ್ಲಿ ಅಲ್ಲಿನ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಂತೆ ಸ್ವಾಮೀಜಿಯನ್ನು. ತದನಂತರ ಒಂದಿಷ್ಟು ಪೊಲೀಸರಿಗೆ ದೂರನ್ನು ಕೊಟ್ಟಿದ್ರು. ಆದರೆ ಪೊಲೀಸರು ಜನರು ಮತ್ತು ಇವರನ್ನು ಸಂಧಾನ ಮಾಡುವಂಥ ನಿಟ್ಟಿನಲ್ಲಿ ಜಗಳ ಬೇಡ ಅಥವಾ ನಿಮ್ಮಲ್ಲಿ ಹೊಂದಾಣಿಕೆ ಇರಲಿ, ಏನೋ ಸ್ವಾಮೀಜಿ ಒಂದು ಮಠವನ್ನು ಕಟ್ತಾ ಇದ್ದಾರೆ ಅಥವಾ ಒಂದು ಧರ್ಮ ಪ್ರಚಾರ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಬೇರೆ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರಿಗೆ ಮತ್ತು ಇವರಿಗೆ ಒಂದಿಷ್ಟು ಸಂಧಾನವನ್ನು ಏರ್ಪಡಿಸಿದ್ರು. ತದನಂತರ ಶಾಂತವಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಅಲ್ಲಿನ ಸ್ಥಳೀಯರಿಗೆ ಅನುಮಾನ ಇತ್ತು, ಈ ಸ್ವಾಮೀಜಿ ಇನ್ನೇನೋ ಮಾಡ್ತಾ ಇದ್ದಾನೆ, ಮಗದೊಂದು ಮಾಡ್ತಾ ಇದ್ದಾನೆ ಅಂತ ಹೇಳಿ. ನಿಜಕ್ಕೂ ಅಲ್ಲಿ ಆ ಮಠದಲ್ಲಿ ಏನು ನಡೀತಿತ್ತು ಅಂತಂದರೆ, ಈ ಮಠ ವಿಷಯವಾಗಿ ಈ ಮಠದ ನಂಬರ್ ಏನಿರುತ್ತೆ ನೋಡಿ, ಆ ನಂಬರನ್ನು ಹೇಳುವಂತಹ ಕೆಲಸವನ್ನು ಈ ಸ್ವಾಮೀಜಿ ಮಾಡ್ತಾ ಇರ್ತಾರಂತೆ. ಈ ಮಠಕ್ಕೆ ಆ ಊರಿನ ಯಾವೊಬ್ಬ ಭಕ್ತ ಹೋಗ್ತಾ ಇರಲಿಲ್ಲ. ಬೇರೆ ಬೇರೆ ಮಹಾರಾಷ್ಟ್ರ ಈ ಮತ್ತು ಬಾಗಲಕೋಟೆ, ವಿಜಯಪುರ ಬೇರೆ ಬೇರೆ ಭಾಗಗಳಲ್ಲಿ ಭಕ್ತರು ಹೋಗ್ತಾ ಇರ್ತಾರೆ. ಯಾವ ಥರ ಭಕ್ತರು ಅಂದರೆ ಈ ಮಠ ನಂಬರ್ನ ಕೇಳೋದು, ನಾಳೆ ಯಾವ್ದು ಬರುತ್ತೆ ಈ ನಂಬರ್ ಅಂತ ಹೇಳಿ. ಸೊ ಆ ಥರ ನಂಬರ್ನ ಕೇಳಲಿಕ್ಕೆ ಈ ಸ್ವಾಮೀಜಿ ಹತ್ರ ಹೋಗ್ತಾ ಇರ್ತಾರೆ. ಆದರೆ ಎಷ್ಟೊಂದು ಸತ್ಯ ಇದೆಯೋ, ಈ ಸ್ವಾಮೀಜಿಯ ಪ್ರಿಡಿಕ್ಟ್ ಎಷ್ಟು ಸರಿ ಇದೆಯೋ ಗೊತ್ತಿಲ್ಲ. ಏನು ಹೇಳೋದು ಹೇಳಿ ಜನಕ್ಕೆ, ಅವನ ಹಣೆ ಬರನೇ ಗೊತ್ತಿಲ್ಲ ಇವನಿಗೆ ಸ್ವಾಮೀಜಿಗೆ. ಬೇರೆಯವರಿಗೆ ನಂಬರನ್ನೇ ಹೇಳ್ತಿರ್ತಾರಂತೆ. ಇಂಥ ಸ್ವಾಮೀಜಿಗಳು ನಮ್ಮಲ್ಲಿದ್ದಾರೆ. ಈಗ ಉತ್ತರ ಕರ್ನಾಟಕದಲ್ಲಿ ಮತ್ತೊಂದು ಶುರುವಾಗಿದೆ, ಮುತ್ಯಾಗಳ ಒಂದು ವಿಷಯ. ಸೊ ಅದು ಬೇಡ, ಮತ್ತು ಮುಂದಿನ ಒಂದು ಸೀಸನ್ ಮಾತನಾಡೋಣ. ಸೊ ಇದಾದ ನಂತರ ಸ್ವಾಮೀಜಿನ ಅರೆಸ್ಟ್ ಮಾಡ್ತಾರೆ. ಸೊ ಗುಳೇದ ಏನಿದ್ದಾರೆ SP ಸಾಹೇಬರು ಅವರು ಅರೆಸ್ಟ್ ಮಾಡ್ತಾರೆ. ಈಗ ಆರೋಪಿ ಹಿಂಡಲ್ಗಾ ಜೈಲಿಗೆ ಹೋಗಿರುವಂಥದ್ದು. ಸೊ ಇದಿಷ್ಟು ಆರೋಪಿಯ ಒಂದು ರೋಚಕ ಇತಿಹಾಸ. ಹಾಗೆ ಆ ಮಠದಲ್ಲಿ ಲಾಗು ಮಚ್ಚು ಬೇರೆ ಬೇರೆ ವಸ್ತುಗಳು ಸಿಗ್ತಾವಂತ್ರಿ. ಸೊ ಅದನ್ನ ಯಾಕೆ ಇಟ್ಕೊಂಡಿದ್ದ ಸ್ವಾಮೀಜಿ ಅಂತ ಗೊತ್ತಿಲ್ಲ. ಒಂದು ಲೆಕ್ಕಕ್ಕೆ ಪೂಜೆ ಮಾಡ್ಬೋದು, ಮಠ ಅಥವಾ ಇನ್ನೊಂದು ದೇವಿ ಪ್ರತಿಷ್ಠಾಪನೆ ಮತ್ತೊಂದು ಮಗದೊಂದು ಏನಾದರೂ ಇರಬಹುದು ಅಂತ ಅನ್ಕೋಬಹುದು, ಗೊತ್ತಿಲ್ಲ. ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಗುಳೇದ್ ಸರ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸೊ ಆ ಇನ್ವೆಸ್ಟಿಗೇಷನಲ್ಲಿ ಏನು ಹೊರಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗೆ ಇಂತಹ ಸ್ವಾಮೀಜಿಗಳಿಗೆ ನಾವು ಏನು ಹೇಳಬೇಕು ಹೇಳಿ, ಹೊರಗೊಂದು ಒಳಗೊಂದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ನಾಣ್ಣುಡಿ ಅಥವಾ ಒಂದು ಮಾತಿದೆ, ಏನಂತಂದರೆ ಆಕಳ ಮೊಕ ಕತ್ತೆ ಒತ್ತ ಅಂತ ಹೇಳಿ. ಆ ರೀತಿ ಸ್ವಾಮಿಗಳಿದ್ದಾರೆ. ಇವರು ಒಳಗಡೆ ಹೋಗಿ ಇನ್ನೊಂದು ಮಗದೊಂದು ಮಾಡುವಂತಹ ಸ್ವಾಮೀಜಿಗಳು ಇವರು ಆಗಿರ್ತಾರೆ, ಗೊತ್ತಿಲ್ಲ. ಸೊ ತನಿಖೆಯ ನಂತರವೇ ಕಾದು ನೋಡಬೇಕಾಗಿದೆ. ಸೊ ಪ್ರಕರಣದ ಕುರಿತಂತೆ ಮಾಹಿತಿ ನೀಡಿದಂತಹ ಬೆಳಗಾವಿ SP ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರು ಒಂದು ಈ ಪ್ರಕರಣದ ಪೂರ್ತಿ ಚಿತ್ರಣವನ್ನು ಪತ್ರಕರ್ತರಿಗೆ ಬಿಚ್ಚಿದ್ದಾರೆ. ಸೊ ಏನು ಈ ಒಂದು ಮಿಸ್ಟ್ರಿ ಅಥವಾ ಏನು ಈ ಸ್ಟೋರಿ ಅಂತ ಹೇಳಿ. ಸೊ ತನಿಖೆ ನಡೀತಾ ಇದೆ. ಸೊ ತನಿಖೆ ನಡೆಯದೇ ಏನು ಸಾರಾಸಗಟವಾಗಿ ನಾವು ಏನೂ ಹೇಳೋಕ್ಕಾಗಲ್ಲ. ಸೊ ಪ್ರತಿಯೊಂದು ಸ್ಟೆಪ್ಪನ್ನು ತನಿಖೆ ನಂತರವೇ ತಿಳಿದುಕೊಳ್ಬೇಕಾಗತ್ತೆ. ಸೊ ಹೀಗೆ ಈ ಮೇಕಳಿ ಏನಿದೆ, ಈ ಮೇಕಳಿಯ ಬಳಿ ಇರತಕ್ಕಂತಹ ಮಠ ಏನಿದೆ, ಈ ಮಠದ ಸ್ವಾಮೀಜಿ, ಈ ಸ್ವಾಮೀಜಿ ಹೆಸರು ನಾನು ನಿಮಗೆ ಹೇಳಿದೋ ಇಲ್ಲೋ ಗೊತ್ತಿಲ್ಲ, ಆದರೆ ಇನ್ನೊಮ್ಮೆ ಹೇಳಿಬಿಡ್ತೀನಿ. ಈ ಸ್ವಾಮೀಜಿ ಲೋಕೇಶ್ವರ ಸ್ವಾಮೀಜಿ. ಸೊ ಈ ಮಠದ ಸ್ವಾಮೀಜಿ ಹೆಸರು ಲೋಕೇಶ್ವರ ಸ್ವಾಮೀಜಿ ಅಂತ ಹೇಳಿ. ಅಂದರೆ ಈಶ್ವರನ ಹೆಸರನ್ನಿಟ್ಕೊಂಡಿರ್ತಕ್ಕಂತಹ ಈ ಸ್ವಾಮೀಜಿ ಮಾಡೋದು
ಯಾವ ರೀತಿ ನೋಡಿ. ಆದರೆ ತನಿಖೆ ಅನ್ನೋದೊಂದು ಇದೆಯಲ್ಲ, ಆ ತನಿಖೆಯ ನಂತರವೇ ಎಲ್ಲವೂ ಸಾಕ್ಷ್ಯಾಧಾರಗಳು ಆದಮೇಲೆ ಗೊತ್ತಾಗುತ್ತೆ ಈ ಸ್ವಾಮೀಜಿ ಎಂಥ ಸ್ವಾಮೀಜಿ ಅಂತ ಹೇಳಿ. ಈಗ ಆರೋಪವನ್ನು ಮಾಡಿದ್ದಾರೆ. ಸೊ ಸ್ವಾಮೀಜಿನೇ ಒಪ್ಕೊಂಡಿದ್ದಾನೆ ಅಂತ ಹೇಳಿ ಗುಳಿದ್ ಸರು ಹೇಳಿದ್ದಾರೆ. ಸೊ ನೋಡೋಣ ತನಿಖೆ ಹೇಗಾಗುತ್ತೆ, ಸೊ ಇಂತಹ ಸ್ವಾಮಿಗಳಿಗೆ ಯಾವ ಥರ ಶಿಕ್ಷೆ ಆಗುತ್ತೆ ಅನ್ನೋದನ್ನು ನಾವು ಸಹ ನೋಡಬೇಕಾಗಿದೆ. ಇನ್ನೊಂದು ಏನು ಅಂತಂತಂದರೆ, ಈ ಅತ್ಯಾಚಾರವನ್ನು ಮಾಡಿರ್ತಕ್ಕಂತಹ ಆರೋಪಿಗಳೇನಿರ್ತಾರಲ್ಲ, ಇವರಿಗೆ ಒಂದಿಷ್ಟು ಏನು ಅಂತಂದರೆ ಸರಿಯಾದಂತಹ ಬುದ್ಧಿನ ಕಲಿಸಬೇಕು. ಈಗೇನಾಗಿದೆ ಅಂತಂದರೆ ಸದ್ಯಕ್ಕೆ ಈ ಅತ್ಯಾಚಾರದ ಆರೋಪಿಗಳಿಗೆ ಇವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಎಲ್ಲ ಜನ ಭಾವಿಸಿರ್ತಾರೆ. ಇವ್ರನ್ನ ಅರೆಸ್ಟ್ ಸಹ ಮಾಡ್ತಾರೆ, ಇವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ, ತದನಂತರ ಕೋರ್ಟ್ಗೆ ಹೋಗ್ತಾರೆ, ಅದನಂತರ ಬೇಲ್ ಆಗುತ್ತೆ, ಹೊರಗಡೆ ಬರ್ತಾರೆ. ಮೊನ್ನೊಂದು ನಾವು ನೋಡಿದ್ವಲ್ಲ ಹಾವೇರಿಯಲ್ಲಿ ಏನಾಗಿದೆ ಅಂತ ಹೇಳಿ. ಅತ್ಯಾಚಾರ ಆರೋಪಿಗಳು ಈ ರೋಡ್ ಶೋ ಮುಖಾಂತರ ತಮ್ಮ ಒಂದು ಬಿಡುಗಡೆ ಅಥವಾ ಈ ಏನಂತಾರೆ ಈ ಬೇಲ್ ಆಗಿದೆಯಲ್ಲ, ಆ ಬೇಲ್ಗೆ ಒಂದಿಷ್ಟು ಕೇಕೆ ಹಾಕುವ ಮೂಲಕ ಅಥವಾ ರೋಡ್ ಶೋ ಮಾಡುವ ಮೂಲಕ ನಾವು ಬಿಡುಗಡೆ ಆಗಿದ್ವಿ ಅಂತ ಹೇಳಿ ಆ ರೀತಿ ಒಂದಿಷ್ಟು ದುಸ್ಸಾಹಸವನ್ನು ಮಾಡುವಂಥದ್ದು. ಈಗ ಅರೆಸ್ಟ್ ಆಗಿದ್ದಾರೆ, ಒಳಗಡೆ ಇದ್ದಾರೆ, ಆ ಮಾತು ಬೇರೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಸಮಾಜ ಏನು ಅನಿಸುತ್ತೆ ಅಂತಂದರೆ, ಇಂಥವ್ರಿಗೆ ಶಿಕ್ಷೆ ಆಗದೆ ಹೋದರೆ ಇದು ಸಹಜ, ನಾವು ಏನಾದರೂ ಮಾಡಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡುವಂತಹ ಒಂದಿಷ್ಟು ನಕಾರಾತ್ಮಕ ಎಡೆಗೆ ನಾವೆಲ್ಲ ಹೋಗಬೇಕಾಗತ್ತೆ. ಅಂತಹ ಒಂದಿಷ್ಟು ಕಾಲ ದೂರ ಇಲ್ಲ. ಯಾಕಂತಂದರೆ ನಾವು ಯೋಚನೆ ಮಾಡುವಂತಹ ದೃಷ್ಟಿಕೋನ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತು. ಸಮಾಜ ಸುಮ್ಮನೆ ಇದ್ದವ್ರನ್ನೇ ಬಿಡೋದಿಲ್ಲ ಅಥವಾ ಸರಿ ಇದ್ದವ್ರನ್ನೇ ಬಿಡುವುದಿಲ್ಲ. ಆದರೆ ಇಂತಹ ವ್ಯಕ್ತಿಗಳಿದ್ದಾರಲ್ಲ, ಇವ್ರು ನಾಳೆ ಆಚೆ ಬಂದರೆ ಸಮಾಜ ಮಾತನಾಡುವಂತಹ ಪರಿಯೇ ಬೇರೆ. ಸೊ ವೀಕ್ಷಕ ಪ್ರಭುಗಳೇ, ನಿಮಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.